ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ. ಬೇಕಾದ ಸಾಮಗ್ರಿಗಳು, ನಾನು 3 ದೊಡ್ಡ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೆಣಸು, ಶುಂಠಿ ಬೆಳ್ಳುಳ್ಳಿ ಒಂದೊಂದು ಕೈ ಹಿಡಿ, ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ನಾನು ಒಂದು 8-6 ತೊಗೊಂಡಿದ್ದೀನಿ. ಪುದೀನ 3 ಹಿಡಿ, ಎಣ್ಣೆ. ಫಸ್ಟು ನಾನು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾವು ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಮೆಣಸನ್ನ ಆ್ಯಡ್ ಮಾಡ್ಕೊತೀನಿ. 1 ಸ್ಪೂನ್ ಧನಿಯಾ, ಏಲಕ್ಕಿ 2, ಲವಂಗ ಮತ್ತು 1 ಸ್ಪೂನ್ ಸೋಂಪನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನು ಇದ್ರ ಜೊತೆಗೆ 3 ಹಿಡಿಯಷ್ಟು ಪುದೀನಾನ ಆ್ಯಡ್ ಮಾಡ್ಕೊತೀನಿ. ಪುದೀನ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಆಗಿದೆ. ಇದನ್ನ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ತೊಗೊತೀನಿ. ಇದ್ರ ಜೊತೆಗೆ ನಾನು ತುರ್ಕೊಂಡಿರೋ ತೆಂಗಿನಕಾಯಿ ಹಾಕಿ ನೀರು ಹಾಕಿ ಮಿಕ್ಸಿಲಿ ಪೇಸ್ಟ್ ಥರ ಅರಿಸ್ಕೊಳ್ಳೋಣ. ಮಸಾಲ ಬಂದು ರೆಡಿ ಆಗಿದೆ. ಸೊ ಇವಾಗ ಬಿರಿಯಾನಿನ ಪ್ರಿಪೇರ್ ಮಾಡೋಣ. ನಾನು 3 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. 4 ದೊಡ್ಡ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. 4 ಟೊಮೆಟೊ, ಅಕ್ಕಿ ಬಂದು ನಾನು 3 ಪಾವ್ ಬಂದು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಂಬು, ಮತ್ತು ನಾನು ಮಸಾಲ ಐಟಮ್ಗಳನ್ನ ತೊಗೊಂಡಿದ್ದೀನಿ. ಸ್ಟಾರ್ ಮೊಗ್ಗು, ಚಕ್ರ ಮೊಗ್ಗು ಆ ಥರ ತೊಗೊಂಡಿದ್ದೀನಿ. ಉಪ್ಪು, ಪುದೀನ. ನಾನು ಬಿರಿಯಾನಿ ಎಲೆನ ತೊಗೊಳಕ್ಕೆ ನನ್ನ ಹತ್ರ ಇಲ್ಲ, ನೀವು ಬಂದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟವ್ನ ಆನ್ ಮಾಡಿಕೊಂಡು ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಬಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾವು ಇವಾಗ ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದಷ್ಟು ನಾವು ಮಸಾಲ ಐಟಮ್ಗಳನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆಗಳನ್ನು ಸ್ವಲ್ಪ ಚಡ್ಚಡ ಅಂತ ಬರೋವರೆಗೂ ಬಿಡಿ. ಇದ್ರ ಜೊತೆಗೆ ನೀವು ಬಿರಿಯಾನಿ ಎಲೆನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಬಿರಿಯಾನಿ ಎಲೆನ ಹಾಕ್ಕೊಂಡು ಇವಾಗ 1 ಸ್ಪೂನಷ್ಟು ಸೋಂಬನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನಾನು 4 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರಬೇಕು, ಅದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ನಾವು ಸ್ಟವ್ನ ಇಟ್ಕೊಂಡು ಬೇಯಿಸೋಣ. ಆವಾಗ ಎಷ್ಟಕ್ಕೆಷ್ಟು ಈರುಳ್ಳಿ ಟೊಮೆಟೊ ಬಂದು ಬೇಯಿತೋ ಬಾತ್ ಬಂದು ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡಿರೋ 4 ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಉಪ್ಪು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊನು ಈರುಳ್ಳಿನೂ ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ ಬೆಂದಮೇಲೆ ನಾವು ಇದ್ರ ಜೊತೆಗೆ ನಾವು 3 ಹಿಡಿಯಷ್ಟು ಪುದೀನಾನ ಬಂದಿದ್ದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ. ಪುದೀನಾನ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್. ಪುದೀನ ಬಂದು ಬೇಗನೆ ಕುಕ್ ಆಗುತ್ತೆ. ಸೊ ಚೆನ್ನಾಗಿ ಆ ಫ್ಲೇವರೆಲ್ಲ ಮಿಕ್ಸ್ ಆಗಲಿ. ಚೆನ್ನಾಗಿ ಬೆಂದೊಡೋಣ ನಾವು ಇವಾಗ. ಇದ್ರ ಜೊತೆಗೆ ನಾವು ಮಶ್ರೂಮ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಶ್ರೂಮ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಶ್ರೂಮ್ನ ಇದ್ರ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುಕ್ ಆಗಲಿ. ಕುಕ್ ಆದ ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡ್ಮೇಲೆ ನಾನು ಆಡಿಸ್ಕೊಂಡಿರೋ ಮಸಾಲೆನ ಬಂದು ಹಾಕ್ಕೊಳ್ಳೋಣ. ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದನ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಮ್ಮ ಮಸಾಲ ಸ್ಮೆಲ್ ಬಂದು ಹಸಿ ಹೋಗಬೇಕು. ಎಷ್ಟು ಹಸಿ ಸ್ಮೆಲ್ ಹೋದಾಗ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಕುಕ್ ಆಗಲಿ ಚೆನ್ನಾಗಿ. ನಾವು ಚೆನ್ನಾಗಿ ಕುಕ್ ಆದಮೇಲೆ ನೋಡಿ ಚೆನ್ನಾಗಿ ಮಸಾಲ ಗ್ರೇವಿ ಥರ ಬಂದಿದೆ ನೋಡಿ. ಈ ಟೈಮಲ್ಲಿ ನಾನು 3 ಪಾವ್ ಬಂದು ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ಚೊಂಬಲ್ಲಿ 2 ಗ್ಲಾಸ್ ಅಷ್ಟು ನೀರು ಹಿಡಿಯುತ್ತೆ. ಈ ಚೊಂಬಲ್ಲಿ ನಾನು 3 ಚೊಂಬಷ್ಟು ನೀರನ್ನ ಹಾಕ್ಕೊತೀನಿ. ನೀವು 1 ಪಾವ್ಗೆ 2 ಗ್ಲಾಸ್ ಅಷ್ಟು ನೀರನ್ನ ಬಂದು ಹಾಕ್ಕೊಳ್ಳಿ. 3 ಪಾವ್ಗೆ 6 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ಮೇಲೆ ನಾವು ಅಕ್ಕಿನ ಬಂದು 5 ನಿಮಿಷಕ್ಕೆ ಉಣಿಯೋಕೆ ಬಿಡೋಣ. ಉಂಡು ನೀರನ್ನ ಬಂದು ತೆಗ್ದು ನಾವು ಬರೀ ಅಕ್ಕಿನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. ಒಂದು ಚೆನ್ನಾಗಿ ಕುದಿ ಬಂದಾಗ ನಾವು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನು
ವಿಷಿಲ್ ಹಾಕ್ಕೊತೀನಿ. 2 ವಿಷಿಲ್ ಬಿಟ್ರೆ ಸಾಕಾಗತ್ತೆ. ಚೆನ್ನಾಗಿ ವಿಷಿಲ್ ಆರಿದ್ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಇವಾಗ ಬಿರಿಯಾನಿ ಕುಕ್ ಆಗಿದೆ ನೋಡಿ, ರೈಸಾಗಿ ಪುಡಿಯಾಗಿ ಇರಬೇಕು. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಸಿಂಪಲ್ ಆ್ಯಂಡ್ ಟೇಸ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.